ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ. ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆಯ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಆಗಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ. ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆಯ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಆಗಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿದೆ.
ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ. ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು, ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಆಗಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ. ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು, ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಆಗಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.